ಹಾಯ್, ಈ ವಿಡಿಯೋದಲ್ಲಿ ಮುಂದೆ ನಡೆಯುವ ಭವಿಷ್ಯವಾಣಿಗಳ ಬಗ್ಗೆ, ಮುಂದೆ ಭವಿಷ್ಯದಲ್ಲಿ ನಡೆಯುವ ಘಟನೆಗಳ ಬಗ್ಗೆ ಕೇಳಿದ್ರೆ ನಿಮಗೆ ಆಶ್ಚರ್ಯವಾಗೋದು ಖಂಡಿತ. ಹಾಗಾದ್ರೆ ಮುಂದೆ ಬರುವ ಕಾಲ ಹೇಗಿರುತ್ತೆ ತಿಳಿದುಕೊಳ್ಳೋಣ ಬನ್ನಿ. ಮುಂದಿನ ದಿನಗಳಲ್ಲಿ ನಾವು ಸತ್ತವರ ಜೊತೆನೂ ಮಾತನಾಡಬಹುದು. ಅದು ಹೇಗೆ ಅಂತೀರಾ? ತುಂಬಾನೇ ಡೆವಲಪ್ ಆಗ್ತಿರೋ ಈಗಿನ ಟೆಕ್ನಾಲಜಿ ಮೂಲಕ ಎಲ್ಲವೂ ಸಾಧ್ಯ ಇದೆ. ಅದರಲ್ಲಿ ಇದು ಕೂಡ ಒಂದು. ನಮ್ಮ ಜೊತೆ ಜೀವಂತ ಇಲ್ಲದ ಧ್ವನಿಯನ್ನ ಕಂಪ್ಯೂಟರ್ ಜೊತೆ ಹೋಲಿಸಿದರೆ ಅವರು ಸತ್ತು ಹೋದರೂ ಕೂಡ ನಮಗೆ ಅದೇ ಧ್ವನಿಯಲ್ಲಿ ನಮ್ಮ ಜೊತೆ ಮಾತನಾಡುತ್ತದೆ. ಫ್ರೆಂಡ್ಸ್, ಯುಕೆಯಲ್ಲಿ ಇದ್ದ ವ್ಯಕ್ತಿಯೊಬ್ಬ 13 ವರ್ಷದ ಹಿಂದೆ ಮರಣಿಸಿದ ಅವರ ಗರ್ಲ್ಫ್ರೆಂಡ್ ಒಬ್ಬಳ ಧ್ವನಿಯನ್ನ ಮತ್ತೆ ಕೇಳಿಸಿಕೊಳ್ಳುವ ಸಲುವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಸೇಮ್ ತನ್ನ ಗರ್ಲ್ಫ್ರೆಂಡ್ ಆಗಿರುವ ರೋಬೋ ಬಳಸಿ ಸೇಮ್ ಆ ಸತ್ತು ಹೋದ ಮಹಿಳೆಯ ಧ್ವನಿಯನ್ನ ಮರುಕಳಿಸಿದ್ದಾರೆ. ನಿಮ್ಮೆಲ್ಲರ ಮನೆಯ ಫ್ರಿಡ್ಜ್ನಲ್ಲಿ ಹಾಲು ಮೊಸರು ಖಾಲಿಯಾದರೆ ಅದನ್ನು ತರೋದಕ್ಕೆ ಅಂಗಡಿಗೆ ಹೋಗಬೇಕು, ಇಲ್ಲಾಂದರೆ ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸಬೇಕು. ಇನ್ನು ಮುಂದೆ ಇದೆಲ್ಲ ಮಾಡುವ ಅವಶ್ಯಕತೆ ಇರೋದಿಲ್ಲ. ಹೌದು, ಸ್ಮಾರ್ಟ್ ಫೋನಿನ ಹಾಗೆ ಸ್ಮಾರ್ಟ್ ಫ್ರಿಡ್ಜ್ಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಮಾರ್ಕೆಟ್ಗೆ ಬರುತ್ತವೆ. ಈ ಸ್ಮಾರ್ಟ್ ಫ್ರಿಡ್ಜ್ಗಳ ಕೆಲಸವೇನೆಂದರೆ ಅದರೊಳಗೆ ಇರುವ ಯಾವುದೇ ವಸ್ತುಗಳು ಕಡಿಮೆಯಾದರೆ ಸ್ವತಃ ಅದೇ ಗಮನಿಸಿ ಅಥವಾ ಮನೆಯಲ್ಲಿ ಎಷ್ಟು ಜನರಿದ್ದಾರೆ ಎಂದು ನೀವು ಸೆಟ್ ಮಾಡಿದರೆ ಸಾಕು. ಯಾವ ವಸ್ತು ಕಡಿಮೆಯಾಗಿದೆಯೋ ಈ ಸ್ಮಾರ್ಟ್ ಫ್ರಿಡ್ಜ್ ಗುರುತಿಸಿ ಡೆಲಿವರಿ ಆ್ಯಪ್ಗಳ ಮುಖಾಂತರವೇ ತಾನೇ ಬುಕ್ ಮಾಡಿ ನಿಮಗೆ ಕಷ್ಟವೇ ಕೊಡದೆ ವಸ್ತುಗಳನ್ನು ನೇರವಾಗಿ ಮನೆಗೆ ತರಿಸುವ ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿದೆ. ನೀವೆಲ್ಲ ಅದರ ಮೆನುಗೆ ಈ ಮುನ್ನವೇ ಪ್ರೀ ಪ್ರೋಗ್ರಾಮ್ ಮಾಡುವ ಅವಶ್ಯಕತೆ ಇದೆ. ಯಾವ ಆ್ಯಪ್, ತಿಂಗಳಿಗೆ ಎಷ್ಟು ಆರ್ಡರ್ ಬೇಕು ಮತ್ತು ನಿಮ್ಮ ಕಾರ್ಡ್ ನಂಬರ್ ಇದೆಲ್ಲ ಅದರಲ್ಲಿ ಸೆಟ್ ಮಾಡಿದರೆ ಸಾಕು. ಉಳಿದ ಎಲ್ಲ ಕೆಲಸವನ್ನು ಆ ಸ್ಮಾರ್ಟ್ ಫ್ರಿಡ್ಜೇ ಮಾಡುತ್ತದೆ. ಇದಾಗಲೇ ಇದನ್ನು ಅಮೆಜಾನ್ ಅಭಿವೃದ್ಧಿ ಪಡಿಸುತ್ತಿದೆ. ಇದೀಗ ವರ್ಲ್ಡ್ 4ನಲ್ಲಿ ಚೀನಾ, ಅಮೆರಿಕ ರಾಷ್ಟ್ರಗಳಂತಹ ಹೆಸರುಗಳು ಪ್ರಧಾನವಾಗಿ ಕೇಳಿಬರುತ್ತಿದೆ. ಆದರೆ ಮುಂಬರುವ ದಿನಗಳಲ್ಲಿ ಭಾರತ, ಜರ್ಮನಿಗಳಂತಹ ದೇಶಗಳು ಚೀನಾವನ್ನು ಸಹ ಆರ್ಥಿಕತೆಯಲ್ಲಿ ಮತ್ತು ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಬೀಟ್ ಮಾಡುವ ಎಲ್ಲ ಲಕ್ಷಣಗಳು ಕೇಳಿಬರುತ್ತಿದೆ. ಇದಕ್ಕೆ ಕಾರಣ ಚೀನಾಗೂ ಮತ್ತು ಇತರೆ ದೇಶಗಳ ನಡುವೆ ಅನೇಕ ವಿಧದ ಮನಸ್ತಾಪದಿಂದಾಗಿ. ಇದರಿಂದ ಅಮೆರಿಕ ದೇಶ ಅಷ್ಟೇ ಅಲ್ಲದೆ ಇನ್ನುಳಿದ ದೇಶಗಳು ಚೀನಾದ ಪ್ರಾಡಕ್ಟ್ಗಳನ್ನು ಬೈಕ್ಯಾಟ್ ಮಾಡಿ ಭಾರತ, ಜರ್ಮನಿಗಳಂತಹ ದೇಶಗಳ ಉತ್ಪನ್ನಗಳನ್ನು ಬಳಸುವ ಟೈಮ್ ಇಷ್ಟರಲ್ಲೇ ಬರುತ್ತೆ ಎಂದು ಹೇಳುತ್ತಿವೆ ಹಲವಾರು ಮೂಲಗಳು. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಜೂಗಳಲ್ಲಿ ಹುಲಿ, ಸಿಂಹ, ಆನೆ ಹಾಗೆ ಇನ್ನೂ ಹಲವಾರು ಪ್ರಾಣಿಗಳು ಇರೋದನ್ನು ನೀವೆಲ್ಲ ನೋಡಿರ್ತೀರ. ಆದರೆ ಇಲ್ಲಿಂದ ಅಂದರೆ 2 ಶತಕದ ನಂತರ ವಿಶ್ವದ ದೊಡ್ಡ ದೊಡ್ಡ ಜೂಗಳಲ್ಲಿ ಡೈನೋಸಾರ್ಸ್ಗಳು ಮತ್ತು ಇನ್ನಿತರ ಪ್ರಾಣಿಗಳನ್ನು ನಾವೆಲ್ಲ ನೋಡಬಹುದು. ಇದನ್ನು ಮತ್ತೆ ಭೂಮಿಗೆ ತರುವ ನಿಟ್ಟಿನಲ್ಲಿ ವಿಶ್ವದ ವಿಜ್ಞಾನಿಗಳು ತಯಾರಿಯಲ್ಲಿದ್ದಾರೆ. ನಿಮಗೆಲ್ಲ ಅರ್ಥವಾಗುವ ಹಾಗೆ ಹೇಳಬೇಕಂದ್ರೆ ಅಳಿದ ಹೋದ ಮತ್ತು ನಾಶವಾದ ಜೀವಿಗಳ ಪಳುವಳಿಕೆ ಹಾಗೂ ಅವುಗಳ ಜೀನ್ಸ್ ಆಧರಿಸಿ ಅವುಗಳನ್ನು ರೀಕ್ರಿಯೇಟ್ ಮಾಡಿ ಮತ್ತೆ ಅವುಗಳಿಗೆ ಮರುಜೀವ ಕೊಡಲು ವಿಜ್ಞಾನಿಗಳು ಯೋಚಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಬರುವ ಟೆಕ್ನಾಲಜಿ ಮೂಲಕ ಇದು ಸಾಧ್ಯವಾಗಬಹುದು. ನಾವೆಲ್ಲ ಟಿವಿ ಅಥವಾ ಸಿನಿಮಾಗಳಲ್ಲಿ ನೋಡುವ ಇಂಥ ಸೀನ್ಗಳನ್ನು ನಿಜವಾಗಿಯೂ ಕಾಣುವ ಟೈಮ್ ಹೆಚ್ಚು ದಿನವಿಲ್ಲ. ರೋಬೋಟ್ಸ್ಗಳು ಮುಂದಿನ ದಿನಗಳಲ್ಲಿ ಇಡೀ ವಿಶ್ವವನ್ನೇ ಆಳಲಿದೆ. ಹೌದು, ಇದು ನಿನ್ನೆ ಮೊನ್ನೆಗಳ ವಿಷಯವೇನಲ್ಲ. ಅತಿ ಕಡಿಮೆ ಸಮಯದಲ್ಲಿಯೇ ಮನುಷ್ಯನ ರೂಪದ ರೋಬೋಟ್ಗಳು ವಿಶ್ವವನ್ನೇ ಆವರಿಸಲಿದೆ. ಕೆಲವು ವರ್ಷಗಳ ಹಿಂದೆ ಫ್ರಿಡ್ಜ್ಗಳು ಸಹ ಯಾರ ಮನೆಯಲ್ಲಿ ಇರಲಿಲ್ಲ. ಅವುಗಳನ್ನು ಕೇವಲ ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳಲ್ಲಿ ಮಾತ್ರ ಉಪಯೋಗಿಸುತ್ತಿದ್ದರು. ಅದೇ ರೀತಿಯಾಗಿ ಈ ಫ್ರಿಡ್ಜ್ಗಳ ಸ್ಥಾನದಲ್ಲಿ ರೋಬೋಟ್ಗಳು ನಿಲ್ಲುತ್ತದೆ. ನಾವೆಲ್ಲ ಬಸ್, ಕಾರುಗಳಲ್ಲಿ ಪ್ರಯಾಣ ಮಾಡುವಾಗ ಜನರೆಲ್ಲ ವಿಂಡೋ ಸೀಟ್ಗಳಿಗಾಗಿ ಪರದಾಡುತ್ತಾರೆ. ಮುಂದಿನ ಕೆಲವು ವರ್ಷಗಳಲ್ಲಿ ವಿಮಾನಗಳಲ್ಲಿ ಸುತ್ತ ಎಲ್ಲ ಕಡೆಯೂ ವಿಂಡೋಸ್ಗಳು ಇರುತ್ತೆ. ಅಂದರೆ ಕೆಲ ಕಾರುಗಳಲ್ಲಿ ಅಕ್ಕಪಕ್ಕ ಹಾಗೆ ಮೇಲೆ ಕಡೆ ಎಲ್ಲ ವಿಂಡೋಸ್ಗಳು ಇರುತ್ತೆ ಅಲ್ಲ, ಅದೇ ತರಹನೇ ಸುತ್ತಲೂ ವಿಂಡೋಸ್ಗಳು ಇರುವ ಹಾಗೆ ವಿಮಾನಗಳನ್ನು ತಯಾರು ಮಾಡ್ತಿದ್ದಾರೆ. ಮುಂದಿನ ಕೆಲವು ವರ್ಷಗಳಲ್ಲಿ ಪ್ರಯಾಣಿಕರಿಗೆ ಎಲ್ಲ ಕಡೆಯೂ ವಿಂಡೋ ಸೀಟಿನ ಅನುಭವ ನೀಡಲಾಗುತ್ತೆ. ಯಾರು ಕೂಡ ವಿಂಡೋ ಸೀಟ್ಗಳಿಗಾಗಿ ಪರದಾಡುವ ಅವಶ್ಯಕತೆ ಇರೋದಿಲ್ಲ. ಬಹಳಷ್ಟು ಜನ ಕ್ಯಾನ್ಸರ್ ಮತ್ತು ಹೃದಯಾಘಾತದಿಂದ ಜನ ಸಾಯ್ತಾ ಇದ್ದಾರೆ. ಇವತ್ತಿನ ದಿನಗಳಲ್ಲಿ ಈ 2 ಮಹಾಮಾರಿಗಳು ಜನರನ್ನ ಕಾಡ್ತಾ ಇದೆ. ಆದರೆ ಗೂಗಲ್ ಸಂಸ್ಥೆಯು 2014ರಿಂದ ಕ್ಯಾನ್ಸರ್ ಹಾಗೂ ಹಾರ್ಟ್ ಡಿಸೀಸ್ ಪ್ರಿಡಿಕ್ಟ್ ಮಾಡುವ ಮಾತ್ರೆಗಳ ಅಭಿವೃದ್ಧಿಯಲ್ಲಿ ತೊಡಗಿದ್ದು, ಈ ಮಾತ್ರೆಗಳನ್ನು ನಾವುಗಳು ಸೇವಿಸಿದರೆ ಕ್ಯಾನ್ಸರ್ ಅಥವಾ ಹಾರ್ಟ್ ಅಟ್ಯಾಕ್ ಯಾವಾಗ ಬರಲಿದೆ ಎಂಬುದನ್ನು ಈ ಫೀಲ್ ಗ್ರಹಿಸಿ ನಮಗೆ ತಿಳಿಸುತ್ತದೆ. ಈ ಕ್ಯಾನ್ಸರ್ಗಳಂತಹ ಮಹಾಮಾರಿ ರೋಗಗಳು ನಮಗೆ ಬಾರದಂತೆ ಎಚ್ಚರಿಕೆಯಿಂದ ಇರಬಹುದು. ಈ ಮಾತ್ರೆಗಳು ಇಷ್ಟರಲ್ಲೇ ಮಾರ್ಕೆಟ್ಗೆ ಬರಲಿದೆ. ಈ ಹಿಂದೆ ನಟಿಸಿದ ನಟ ನಟಿಯರು ಬೇಗನೆ ನಮ್ಮಿಂದ ಮರೆಯಾಗಿದ್ದಾರೆ. ಅವರ ಸಿನಿಮಾಗಳನ್ನು ಅವರ ಅಭಿಮಾನಿಗಳು ತುಂಬ ಮಿಸ್ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಹಾಗೆ ಆಗೋದಿಲ್ಲ.
ಹೌದು, ಈಗಿನ ಟೆಕ್ನಾಲಜಿಯಲ್ಲಿ ಈ ನಟರು ನಮ್ಮಿಂದ ಮರೆಯಾದರೂ ಸಹ ಅವರ ಸಿನಿಮಾಗಳನ್ನು ನಾವೆಲ್ಲ ನೋಡಬಹುದು. ಅದು ಹೇಗೆ ಅಂತೀರಾ? ಈಗಿರೋ ಟೆಕ್ನಾಲಜಿ ಮೂಲಕ ಅವರ ಅಭಿನಯ ಮತ್ತು ಅವರ ರೂಪವನ್ನು ಪೂರ್ತಿಯಾಗಿ ಸ್ಟಡಿ ಮಾಡಿ ಮುಂದಿನ ಸಿನಿಮಾಗಳಲ್ಲಿ CC ಅಥವಾ ಗ್ರಾಫಿಕ್ಸ್ ಮೂಲಕ ನಮಗೆ ಬೇಕಾದ ಪಾತ್ರದಲ್ಲಿ ಹಾಗೂ ಆ ಚಿತ್ರದಲ್ಲಿ ಹೇಗೆ ನಟಿಸಬೇಕು ಅನ್ನೋ ಥರ ಮಾಡಲು ಸಾಧ್ಯವಿದೆ. ಈಗಾಗಲೇ 2017ರಲ್ಲಿ ಬಂದ ನಾಗರಾವ್ ಸಿನಿಮಾದಲ್ಲಿ ಮರೆಯಾದ ವಿಷ್ಣುವರ್ಧನ್ ಅವರನ್ನ CC ಮೂಲಕ ಅವರನ್ನ ಮತ್ತೆ ಸಿನಿಮಾದಲ್ಲಿ ಕಾಣುವ ಹಾಗೆ ಮಾಡಲಾಗಿತ್ತು. ಇದೇ ತರಹನೇ ಮುಂದೆ ಬರುವ ಟೆಕ್ನಾಲಜಿ ಮೂಲಕ ಇನ್ನಷ್ಟು ಸಿನಿಮಾಗಳಲ್ಲಿ ಇವರೆಲ್ಲರನ್ನು ನಾವೆಲ್ಲ ಕಾಣಬಹುದು. ಇವರೆಲ್ಲರನ್ನು ಮತ್ತೆ ನೋಡಲು ನಿಮಗೆ ಇಷ್ಟ ಇದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮುಂದೆ ಯುದ್ಧಗಳು ಬಾಂಬ್ ಬುಲೆಟ್ಗಳು ಇಲ್ಲದೆ ಕೇವಲ ಬಯೋ ವಾರ್ ಮೂಲಕ ನಡೆಯಲಿದೆ. ಇದರ ಬಗ್ಗೆ ಎಷ್ಟೋ ಸಿನಿಮಾಗಳು ಕೂಡ ಬಂದಿದ್ದಾವೆ. ಅದೇ ರೀತಿಯಾಗಿ ಬ್ಲ್ಯಾಕ್ ಮನಿ ಭೂಗತ ಲೋಕವನ್ನು ಆಳುತ್ತದೆ ಎಂದು ಹೇಳಲಾಗುತ್ತಿದೆ. ನೀವೇನಾರ ಇಲ್ಲಿ ತನಕ ಈ ವಿಡಿಯೋ ನೋಡಿದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.